ಇನ್ನೊಂದು ಸಮಸ್ಯೆ ಏನಂದರೆ ಸ್ಪ್ಲೆಂಡರಲ್ಲಿ ನೀವು ಚೈನ್ ಸ್ಪಾಕೆಟ್ ಉಂಟಲ್ಲ ಟೈಟ್ ಮಾಡುತ್ತೆ. ಬೆಂಗಳೂರಲ್ಲಿ ಎಷ್ಟು ಶ್ರೀಮಂತ ದೊಡ್ಡ ದೊಡ್ಡ ಫ್ಲಾಟ್ ಇರಲಿ, ಅವನ ಹತ್ರ 2-3 ಕಾರ್ ಇರಲಿ, ಅದ್ರ ಸಹ ಒಂದು ಸ್ಪ್ಲೆಂಡರ್ ಇದೇ ಇರುತ್ತೆ ಅವ್ನ ಮನೇಲಿ ಅವನಿಗೆ ಡೈಲಿ ಯೂಸ್ಗೆ ಅಂತ. ಸೊ i3S ಸ್ವಿಚ್ ಏನಂದ್ರೆ ನಾವು i3 ಸ್ವಿಚ್ ಇಲ್ಲಿ ಆನ್ ಮಾಡಿಬಿಟ್ಟು ಸಿಗ್ನಲಲ್ಲಿ ಹೋಗಿ 1-2-3 ಸೆಕೆಂಡ್ ಸ್ಟಾಪ್ ಮಾಡಿದಾಗಲೇ, ಅಂದರೆ ಈ ಭಾರತದಲ್ಲಿ ಎಲ್ಲ ಕಡೆ ಎಲ್ಲೂ ನೀವು ಯಾವ ಸ್ಟೇಟಿಗೆ ಹೋಗಿದ್ರು ನಮಗೆ ಸ್ಪ್ಲೆಂಡರ್ ನೋಡೋಕೆ ಸಿಗುತ್ತೆ. ಹಾಯ್ ನಮಸ್ಕಾರ ಅಂತಮ್ಮ, ನಾನು ನಿಮ್ಮ ADV ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಫೈನಲಿ ತುಂಬ ದಿನದಿಂದ ನಾನು ಸ್ಪ್ಲೆಂಡರ್ ಅಂತ ಹುಡುಕ್ತಾ ಇದ್ದೆ. ಸ್ಪ್ಲೆಂಡರ್ ಲೆಜೆಂಡ್ ಇವತ್ತು ನಮ್ಮ ಕೈಯಲ್ಲಿದೆ. ಇದನ್ನು ನಾವು ಇವತ್ತು ರಿವ್ಯೂ ವಿಡಿಯೋ ಅಂತಲ್ಲ, ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ 2022 ಮಾಡಲು ಐ ಥಿಂಕ್ i3S. ಓಕೆ, ಸ್ಪ್ಲೆಂಡರ್ ಅಂತ ಹೇಳಿದರೆ ನಿಮ್ಗೆ ಗೊತ್ತೇ ಇದೆ. ಇವಾಗ ಮೋಸ್ಟ್ಲಿ ಎಲ್ಲರೂ ಎಲ್ಲ ಕಡೆ ಯೂಸ್ ಮಾಡುವಂಥ ಗಾಡಿನೂ ಹೇಳ್ಬೋದು. ಅಂದರೆ ಸ್ಪ್ಲೆಂಡರ್ ಲೆಜೆಂಡ್ ಅಂತಲೇ ಹೇಳ್ಬೋದು. ಇವಾಗ ಬರುವುದರಲ್ಲೆಲ್ಲ ತುಂಬ ಅಪ್ಡೇಷನ್ ಕೊಟ್ಟಿದ್ದಾರೆ 23ಯಲ್ಲಿ. ಇದು 22 ಐ ಥಿಂಕ್ i3S ಮಾಡಲ್. ಆ್ಯಕ್ಚುಲಿ ಗಾಡಿ ತೂಕ ಬಂದುಬಿಟ್ಟು 112 kg ಇದೆ. 112 113 kg ಆಗುತ್ತೆ. ಹಂಗೆ CC 97.2 CC ಬರುತ್ತೆ. ಹಂಗೆ ಹಾರ್ಸ್ ಪವರ್ ಬಂದುಬಿಟ್ಟು 8.2 ಬರುತ್ತೆ. ಇದರಲ್ಲಿ ಟಾರ್ಕ್ ಬಂದುಬಿಟ್ಟು 8.0 ಟಾರ್ಕ್ ಬರುತ್ತೆ. ಲುಕ್ ಬಂದರೆ ನಿಮಗೆ ಇಲ್ಲಿ ಮೇಲಿಂದ ಇಲ್ಲೆಲ್ಲ ಸ್ಟಿಕರಿಂಗ್ ಮಾಡಿದ್ದಾರೆ. ಅದೇ ಕಡೆ ಇಲ್ಲಿ 3D ಕಟ್ ಕೊಟ್ಟಿದ್ದಾರೆ ಸ್ಪ್ಲೆಂಡರ್ ಅಂತ. ಇದು ಸ್ಟಿಕರಿಂಗ್ ಅಲ್ಲ, ಇದು 3D ಕಟ್. ಇಲ್ಲೊಂದು ಸಣ್ಣ ಬಾಕ್ಸ್ ಇಟ್ಟಿದ್ದಾರೆ ನಮಗೆ ಟೂಲ್ ಅಥವಾ ಪೇಪರ್ಸ್, ಸಣ್ಣದೇನಾದರೂ ಮೆಡಿಕಿಟ್ ಏನಾದರೂ ಇಡೋದು ಆ ಥರದ್ದು ಏನಾದರೂ ಇಟ್ಟಿದ್ದಾರೆ. ಮತ್ತು i3S ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ. ಯಾಕಂದರೆ ಇದೊಂದು ಅಪ್ಡೇಷನ್. ಬಟ್ ಇದು ಏನಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ. i3S ಸ್ವಿಚ್ ಯಾವುದು, ಇದರಲ್ಲಿ 2 ಡಿಸ್ಕ್ ಬರಲ್ಲ, ಡ್ರಮ್ ಬರುತ್ತೆ. ಬ್ಯಾಕು ಡ್ರಮ್ ಬರುತ್ತೆ, ಮುಂದ್ಗಡೆನೂ ಡ್ರಮ್ ಬರುತ್ತೆ. ಓಕೆನಾ. ಇದು 2 ಬ್ರೇಕ್ ಏನಂದರೆ ಇವಾಗ ನಮಗೆ ಸೇಫ್ಟಿ ಇದರಲ್ಲಿ ಕೊಟ್ಟಿದ್ದು. ನಮಗೆ ಹಿಂದುಗಡೆದು ಬ್ರೇಕ್ ಅಪ್ಲೈ ಮಾಡುವಾಗ ನಮಗೆ ಫ್ರಂಟ್ ಬ್ರೇಕಿಗೂ ಇದಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಬಂದಾಗ ಹೈಟ್ ನನಗೆ ಜಾಸ್ತಿ ಏನೂ ಇಲ್ಲ. ನನ್ನ ಹೈಟಿಗೆಲ್ಲ ನೋಡುವಾಗ ಒಂಥರ ಕಾಲೆಲ್ಲ ಅದ್ರ ಹೇಳಿದ್ನಲ್ಲ, ಜಾಸ್ತಿ ಹೈಟ್ ಅವ್ರಿಗೆ ಸ್ಪ್ಲೆಂಡರ್ ಆಗಲ್ಲ. ಮುಂದ್ಗಡೆ ಬರುವಾಗ ಇಲ್ಲಿ ಸ್ಟ್ಯಾಂಡ್ ಇದಿದೆ, i3 ಸ್ವಿಚ್ ಇದಿದೆ. ಈಚೆಗಡೆ ಗೇರ್ ನ್ಯೂಟ್ರಲ್ ಇದೆ, ಇಂಜಿನ್ದಿದೆ, ಪಾಸಿಂಗ್ ಲೈಟ್ ಇದೆ, ಆಮೇಲೆ ಇಲ್ಲಿ ಇಂಡಿಕೇಟ್ರ್ ಇದ್ದಿದೆ, ಫ್ಯೂಲ್ ಕನ್ಸೋಲ್. ಇಲ್ಲಿ ಬಂದುಬಿಟ್ಟು ನಿಮಗೆ ಪಾಸಿಂಗ್ ಲೈಟ್ ಇದೆ, ಆಮೇಲೆ ಇಂಡಿಕೇಟರ್, ಹಾರ್ನ್. ಸೊ i3S ಸ್ವಿಚ್ ಏನಂದರೆ ನಾವು i3 ಸ್ವಿಚ್ ಇಲ್ಲಿ ಆನ್ ಮಾಡಿಬಿಟ್ಟು ಸಿಗ್ನಲಲ್ಲಿ ಹೋಗಿ 1-2-3 ಸೆಕೆಂಡ್ ಸ್ಟಾಪ್ ಮಾಡಿದಾಗಲೇ ಗಾಡಿ ಆಫ್ ಆಗುತ್ತೆ ಆಟೋಮೆಟಿಕ್ಕು. ಆಮೇಲೆ ಸ್ಟಾರ್ಟ್ ಮಾಡಬೇಕಂತ ಇಲ್ಲ, ಇಲ್ಲಿ ನಮಗೆ ಸೆಲ್ಫು ಹೊಡಿಬೇಕಂತ ಇಲ್ಲ. ಕ್ಲಚ್ ಅಪ್ಲೈ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಹಂಗೆ ಪವರ್ ಇದರಲ್ಲಿ ಬಂದರೆ ನಾನು ಹೇಳಿದ್ನಲ್ಲ 8.2 ಪವರ್ ಇದೆ. 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ನಮಗೆ 4 ಗೇರ್ ಹಾಕ್ಬೋದು. ಫಸ್ಟ್ ಸೆಕೆಂಡ್ ಗೇರೆಲ್ಲ ಬೇಗ, ಆಮೇಲೆ ಲಾಸ್ಟ್ ಇದು ನಮಗೆ ಒಂದೇ ಸ್ಪೀಡಲ್ಲಿ ಹೊಡಿಬೋದು. ಒಂದು 70-80 ಸ್ಪೀಡೆಲ್ಲ ನಾರ್ಮಲ್ ಸ್ಪೀಡ್ ಹೋಗ್ಬೋದು. ಯಾಕಂದರೆ ಹೇಳ್ತೀನಿ, ಇದ್ರದ್ದು ಬ್ರೇಕ್ ನನಗೆ ಮಳೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಟೈರ್ ಸಣ್ಣಗೆ ಇದೆಯಲ್ಲ, ಸೊ ಬ್ರೇಕ್ ಸ್ವಲ್ಪ ಅಪ್ಲೈ ಮಾಡೋ ಟೈಮಲ್ಲಿ ಸ್ವಲ್ಪ ನೋಡಬೇಕಾಗುತ್ತೆ, ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಬಿಟ್ಟು ಡೈಲಿ ಯೂಸ್ ಮಾಡೋರಿಗೆಲ್ಲ 80-90 ಕಿಲೋಮೀಟ್ರ್ ಅಂತೂ ಮೇಂಟೈನ್ ಮಾಡೋರಿಗೆ ಮೈಲೇಜ್ ಪಕ್ಕ ಕೊಡಬೇಕಿರುತ್ತೆ. ಮತ್ತು ಇದು ಫ್ಯೂಲ್ ಇಂಜೆಕ್ಷನ್ ಅಲ್ಲ, ಸೊ ಡೈಲಿ ಯೂಸ್ ಮಾಡೋರು, ಅದಾಗಿದ್ದು ನೀವು ಡೈಲಿ ಯೂಸ್ ಮಾಡ್ತಾ ಇದ್ದೀರಾ, 50 ರೂಪೀಸ್ 100 ರೂಪೀಸಿಗೆಲ್ಲ ಪೆಟ್ರೋಲ್ ಹಾಕಿ ಓಡಿಸ್ತಾ ಇದ್ದೀರಿ ಅಂದರೆ ನಿಮಗೆ ಮತ್ತು ಫ್ಯೂಚರಲ್ಲಿ ನಿಮ್ಮ ಪೆಟ್ರೋಲ್ ಟ್ಯಾಂಕ್ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆಮೇಲೆ 10,000 15,000 ಅದಕ್ಕೆ ಪ್ರಾಬ್ಲಮ್ ನಿಮಗೆ ಸುಮ್ಮನೆ ಖರ್ಚಾಗುತ್ತೆ. ಯಾಕಂದರೆ ಫ್ಯೂಲ್ ಇಂಜೆಕ್ಷನ್ ಅಲ್ಲ, 1.5 ಲೀಟ್ರಿಂದ 2 ಲೀಟ್ರ್ ನೀವು ಇದರಲ್ಲಿ ಸ್ಟಾಕ್ ಮಾಡಿ ಇಡಲೇಬೇಕು ಪೆಟ್ರೋಲು. ಓಕೆನಾ. ನಾನು ಇವಾಗ ರೀಸೆಂಟಾಗಿ ನಾನು ನೋಡಿದೆ 22 ಮಾಡಲ್ 22 ಇಯರ್ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ 1 ತಿಂಗಳಲ್ಲಿ ಇದು ಎಷ್ಟು ಬುಕ್ಕಿಂಗ್ ಆಗಿದೆ, ಎಷ್ಟು ಇದಾಗಿದೆ ಅಂತ ಸೇಲ್ ಆಗಿದೆ. 2.5 ಲಕ್ಷದಿಂದ 3 ಲಕ್ಷ ಏನೋ ಸೇಲ್ ಆಗಿದೆ ಅಂತೆ. ಅಂದರೆ ಈ ಭಾರತದಲ್ಲಿ ಎಲ್ಲ ಕಡೆ ಎಲ್ಲೂ ನೀವು ಯಾವ ಸ್ಟೇಟಿಗೆ ಹೋಗಿದ್ರು ನಮಗೆ ಸ್ಪ್ಲೆಂಡರ್ ನೋಡೋಕೆ ಸಿಗುತ್ತೆ. ತಮಿಳ್ನಾಡು, ಕರ್ನಾಟಕ, ಕೇರಳ. ಅಂದರೆ ಕೇರಳದಲ್ಲಿ ಎಲ್ಲ ಹುಡುಗರು ಏನು ಮಾಡ್ತಾರೆ, ಸ್ಪ್ಲೆಂಡರನ್ನೆಲ್ಲ ಹಂಗೆ ಮಾಡಿಫೈ ಮಾಡಿಕೊಂಡು ಒಳ್ಳೆ ಜಬಾಯಿಸ್ತಾ ಇರ್ತಾರೆ. ಬೆಂಗಳೂರಲ್ಲಿ ಯಾವ IT ಕೆಲಸ ಮಾಡಲಿ, ಯಾರು ಮಾಡಲಿ, ಆಫೀಸಿಗೆ ಹೋಗೋರೆಲ್ಲ ಸ್ಪ್ಲೆಂಡರ್ ಇಟ್ಕೊಂಡಿರ್ತಾರೆ. ಡೈಲಿ ಯೂಸ್ ಮಾಡೋರು ಎಲ್ಲರೂ ನಾನೊಂದು ಸ್ಪ್ಲೆಂಡರ್ ಇಟ್ಕೋತೀನಿ ಅಂತ ಆಸೆ ಪಡ್ಕೋತಾರೆ. ಯಾಕೆಂದರೆ ಇದ್ರ ಒಂದೇ ಪವರು ಹಂಗಿರುತ್ತೆ. ಅಂದರೆ 100 cc ಒಳಗಡೆಯಲ್ಲಿ ಇಷ್ಟು ಡೈಲಿ ಯೂಸ್ ನಮಗೆ ಇಷ್ಟು ಪವರ್ ಕೊಡೋ ಬೈಕ್ ಬೇರೆ ಯಾವುದು ನನಗೆ ಸಿಗಲ್ಲ. ಹೆಂಗೆ ಹೊಡೆಯುತ್ತೆ ಅಂದರೆ ಸಿಗ್ನಲಲ್ಲಿ ನುಗ್ಕೊಂಡು ಹೋಗುತ್ತೆ. ನಮಗೆ ಇವಾಗ ಫಸ್ಟ್ 5 ಸರ್ವಿಸ್ ಕಂಪನಿ ಫ್ರೀ ಕೊಡುತ್ತೆ.
ಸೊ 5 ಸರ್ವಿಸ್ ನಮಗೆ ಕಂಪನಿ ಮಾಡುವ. ಆವಾಗ ನಮಗೆ ಸಣ್ಣ ಪುಟ್ಟ ಒಂದು ಪಾರ್ಟ್ಸಿಗೆ ಅಂತ ಅದು ಅಂತೇಳಿ ಒಂದು 600 ಆಗ್ಬೋದು 5 ಟೈಮು. ಅದಾದಮೇಲೆ 5 ಸರ್ವಿಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ನಾವು ಮಾಡಿಸ್ತೀವಲ್ಲ, ಆವಾಗ ಒಂದು 1200 ಅಂದರೆ ಸರ್ವಿಸ್ ಕಾಸ್ಟ್ 1000 ಅಂತ ಇಟ್ಕೊಳ್ಳಿ ಅಷ್ಟೇ. 1000ಇಂದ 1200 ತನಕ ಯೂಸ್ ಆಗ್ಬೋದು. ಮತ್ತು ಇದು ಸೆನ್ಸರ್ ಗಾಡಿ ಅಲ್ಲ, ಸೆನ್ಸರ್ ಗಾಡಿ ಆದಾಗ ಏನು ಸಮಸ್ಯೆ ಆಗುತ್ತೆ ಅಂದರೆ, ಒಂದು ಯಾವುದಾದ್ರೂ ಒಂದು ಸಣ್ಣ ವೈರ್ ಆಚೆ ಈಚೆ ಆದ್ರೂ ಆಮೇಲೆ ತಲೆನೋವು, ಆಮೇಲೆ ಗಾಡಿ ಸ್ಟಾರ್ಟ್ ಆಗಲ್ಲ. ಅದೊಂದು ಸಮಸ್ಯೆ ಇದೆ. ಒಂದು ವೈರ್ ಏನಾದರೂ ಸಣ್ಣ ಆಚೆ ಈಚೆ ಆದ್ರೆಲ್ಲ ಗಾಡಿ ಮತ್ತೆ ಸ್ಟಾರ್ಟ್ ಆಗಲ್ಲ. ಇನ್ನೊಂದು ಸಮಸ್ಯೆ ಏನಂದರೆ, ಸ್ಪ್ಲೆಂಡರಲ್ಲಿ ನೀವು ಚೈನ್ ಸ್ಪಾಕೆಟ್ ಉಂಟಲ್ಲ, ಟೈಟ್ ಮಾಡ್ತಾನೆ ಇರಬೇಕು. ಅದಕ್ಕೆ ಚೈನ್ ಸ್ಪ್ರೇ ಮಾಡಿ ನಿಮಗೆ ಒಂದು 2 ಮಂತಿಗೆ ಯೂಸ್ ಮಾಡ್ತಾ ಇರುವಾಗಲೇ ಚೈನ್ ಸ್ಪಾಕೆಟ್ ಯೂಸ್ ಆಗ್ತಾ ಬರುತ್ತೆ. ಆಮೇಲೆ ಚೈನ್ ಸ್ಪಾಕೆಟ್ ಎಷ್ಟೋ ಜನ ಹೇಳಿದ್ದಾರೆ 10,000 ಕಿಲೋಮೀಟರ್ ಆಗುವಾಗ ಚೈನ್ ಸ್ಪಾಕೆಟ್ ಹೋಗಿದ್ದೆ ಹಿಂಗೆ ಅಂತೇಳಿ. ಸೊ ಅದು ತಲೆನೋವು. ಅಂದರೆ ನಮಗೆ ದೊಡ್ಡ ಅಮೌಂಟ್ ಏನಾಗಲ್ಲ ಸ್ಪ್ಲೆಂಡರ್ ಚೈನ್ ಸ್ಪಾಕೆಟ್, ಆದರೆ 10,000 ಕಿಲೋಮೀಟ್ರಿಗೆ ಹೋಗುತ್ತೆ ಅನ್ನುವಾಗ ಅದು ಮತ್ತೆ ವೇಸ್ಟ್. ಓಕೆನಾ, ಟಾಪ್ ಸ್ಪೀಡ್ ಎಷ್ಟಿದೆ ನೋಡುವ. ಅಂದರೆ ನನ್ನ ಪ್ರಕಾರ ಏನು ಗೊತ್ತಾ, ಡೈಲಿ ಯೂಸು ಬೈಕಿಗೆ ಸ್ಪ್ಲೆಂಡರ್ ಅಥವಾ ಪಲ್ಸರ್ ಬೆಸ್ಟ್. ಪಲ್ಸರಲ್ಲಿ ನಿಮಗೆ ಮೈಲೇಜ್ ಮತ್ತು ಶಾರ್ಟ್ ಇರುತ್ತೆ, ಆದರೆ ಸ್ಪ್ಲೆಂಡರಲ್ಲಿ ಪಕ್ಕ ನಿಮಗೆ 70ಇಂದ 80 ಕಿಲೋಮೀಟ್ರ್ ಮೈಲೇಜ್ ಸಿಗುತ್ತೆ. ಡೈಲಿ ಯೂಸ್ ಮಾಡೋರು, ಆಫೀಸಿಗೆ ಹೋಗೋರು. ನಾವೇನು ಮಾಡ್ತೀವಿ ಅಂದರೆ, ದೊಡ್ಡ ಈ ಥರದ್ದು ಮೈಲೇಜ್ ಇಲ್ಲದ ಬೈಕ್ ತೊಗೊಂಡು ಇದು ಮಾಡ್ತೀವಿ. ಆದರೆ ಹಳ್ಳಿ ಕಡೆ ಎಲ್ಲ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಕಡೆ ಸ್ಪ್ಲೆಂಡರ್ ಇರುತ್ತೆ. ಅವರು ಲೆಜೆಂಡ್ ಅಂತ ಯೂಸ್ ಮಾಡ್ತಾರೆ ಸ್ಪ್ಲೆಂಡರ್. ಅಂದರೆ ಸ್ಪ್ಲೆಂಡರು ನಮ್ಮ ದೇಶದ ಮೈನ್ ಬೈಕ್ ಥರ ಮಾಡಿದ್ದಾರೆ, ಗೊತ್ತಾಯ್ತಾ. ಯಾವ ಕಡೆ ಹೋದ್ರೂ ಒಬ್ಬ ಶ್ರೀಮಂತರಾಗಲಿ ಅಥವಾ ಬಡ ಆಗಲಿ ಮಿಡಿಲ್ ಕ್ಲಾಸ್ ಆಗಲಿ ಯಾರ್ತಾದ್ರೆ ಸ್ಪ್ಲೆಂಡರ್ ಇದ್ದೇ ಇರುತ್ತೆ. ಬೆಂಗಳೂರಲ್ಲಿ ಎಷ್ಟು ಶ್ರೀಮಂತ ದೊಡ್ಡ ಫ್ಲ್ಯಾಟ್ ಇರಲಿ, ಅವನ ಹತ್ರ 2-3 ಕಾರ್ ಇರಲಿ, ಆದರೂ ಸಹ ಒಂದು ಸ್ಪ್ಲೆಂಡರ್ ಇದ್ದೇ ಇರುತ್ತೆ ಅವ್ನ ಮನೇಲಿ, ಅವನಿಗೆ ಡೈಲಿ ಯೂಸ್ಗೆ ಅಂತ. ಎಲ್ಲಿ ಒಂದು ಸ್ಪ್ಲೆಂಡರ್. ನಮ್ಮ ಕೇರಳದಲ್ಲಿ ಏನು ಮಾಡ್ತಾರಂತ, ಸ್ಪ್ಲೆಂಡರನ್ನೆಲ್ಲ ಫುಲ್ಲು ಮಾಡಿಫೈ ಮಾಡಿ ಅಂದರೆ ಕಾಲೇಜ್ ಸ್ಕೂಲ್ ಹುಡುಗರೆಲ್ಲ ಸ್ಪ್ಲೆಂಡರೆಲ್ಲ ತಗೊಂಡು ಸೆಕೆಂಡ್ ಹ್ಯಾಂಡ್ ಎಲ್ಲ ಸಿಕ್ಕಿದ್ರೆ ತಗೋತಾರೆ. ಇಲ್ಲೊಂದಿದೆ, ಸೆಕೆಂಡ್ ಹ್ಯಾಂಡ್ ಎಲ್ಲ ತಗೊಂಡು ಮಾಡಿಫೈ ಎಲ್ಲ ಮಾಡಿ ಕಾಲೇಜಿಗೆ ಹೋಗೋದೆಲ್ಲ ಸ್ಪ್ಲೆಂಡರಲ್ಲಿ ಫುಲ್ ಮಾಡಿಫೈ. ಆಲ್ ರೈಟ್ ಗೈಸ್, ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.